Hello guys, welcome back to my channel. ಸೊ ಇವತ್ತಿನ ವಿಡಿಯೋದಲ್ಲಿ 10 MCQ ಕ್ವೆಶನ್ನ ತೊಗೊಂಡು ಬಂದಿದ್ದೀನಿ ನಾನು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ವಾ. ಸೊ ಗೆಸೆಟ್ ಎಕ್ಸಾಮ್ ಅಂತ ಬಂದಾಗ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮೋಸ್ಟ್ ಕಾಮನ್ ಆಗಿ MCQ ಬೇಸ್ಡ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತ ಬಿಸ್ನೆಸ್ ಮ್ಯಾನೇಜ್ಮೆಂಟು 10 ಕ್ವೆಶನ್ನ ತೊಗೊಂಡು ಬಂದಿದ್ದೀನಿ. ಸೊ 10 ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಕ್ವೆಶನ್ ಆಲ್ರೆಡಿ ನಾನು ಇಲ್ಲಿ ಏನು MCQ ಫ್ರೇಮ್ ಮಾಡಿದ್ದೀನಿ ಅಲ್ವಾ. ಸೊ ಆ MCQ ರಿಗಾರ್ಡಿಂಗ್ ನನ್ನ ಕ್ಲಾಸಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ಕ್ಲಾಸಸ್ನ ವಾಚ್ ಮಾಡಿ ಮತ್ತು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 100% ನಿಮ್ಮ ಕೆಸೆಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಆ ಕ್ಲಾಸಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇಲ್ಲಿ 10 ಕ್ವೆಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನಾನು ಫ್ರೇಮ್ ಮಾಡಿರೋದು, ಹೂ ಇಸ್ ನೌನ್ ಆಸ್ ದ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ. ಸೊ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಲ್ವಾ, ಯಾರನ್ನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ನ ಫಾದರ್ ಅಂತ ಕರಿತೀವಿ ಅಂತ. ಸೊ ಇಲ್ಲಿ 4 ಆಪ್ಷನ್ನ ನಾನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಹೆನ್ರಿ ಫಯಲ್, ಪೀಟರ್ ಡ್ರಕ್ಕರ್, FW ಟೈಲರ್ ಮತ್ತು ಎಲ್ಟನ್ ಮಾಯೋ ಅಂತ ಅಲ್ವಾ. ಸೊ ಅದರಲ್ಲಿ ಯಾರನ್ನ ಕರೀತಾರೆ ನಾನು ಹೇಳಿದ್ದೀನಿ ಇವಾಗ. ಟೈಲರ್ಸ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ. ಸೊ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಯಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಟೈಲರ್ ಬಗ್ಗೆ ಕೂಡ ನಾನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಟೈಲರ್ ಏನು ಹೇಳಿದ್ದಾರೆ, ಸೊ 14 ಪ್ರಿನ್ಸಿಪಲ್ ಆಫ್ ಫಯಲ್ ಆ್ಯಂಡ್ 4 ಪ್ರಿನ್ಸಿಪಲ್ ಆಫ್ ಟೈಲರ್ ಎರಡೂ ವೀಡಿಯೋಸ್ ಕೂಡ ನನ್ನ ಪ್ಲೇ ಲಿಸ್ಟಲ್ಲಿದೆ. ಸೊ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫಾದರ್ ಯಾರು, ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಪ್ರೊವೈಡ್ ಮಾಡಿದ್ಯಾರು, ಅನೌನ್ಸ್ ಮಾಡಿದ್ಯಾರು ಅಂತ ಅಂದರೆ, ಕೊಟ್ಟಿದ್ಯಾರು ಆ ಥೇರಿನ ಅಂತ ಅಂದರೆ ದಟ್ ಇಸ್ ಟೈಲರ್ ಅಂತ. FW ಟೈಲರ್ ಇಸ್ ದ ಆನ್ಸರ್ ಫಾರ್ ದಟ್. ಸೊ ಅದರಲ್ಲಿ 4 ಪಾಯಿಂಟ್ಸ್ ಬರುತ್ತೆ. ಆ 4 ಪಾಯಿಂಟ್ಸನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸತಿ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ, FW ಟೈಲರ್ ಇಂಟ್ರಡ್ಯೂಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಇದು ಮಾಡಿದ್ದಾರೆ. ಅದು ಯಾವುದನ್ನು ಫೋಕಸ್ ಮಾಡಿದೆ ಇಲ್ಲಿ, ಎಫಿಷಿಯನ್ಸಿ, ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಎಫಿಷಿಯನ್ಸಿ ಮತ್ತು ಸ್ಟ್ಯಾಂಡರ್ಡೈಸೇಷನಿಂದ ಪ್ರೊಡಕ್ಟಿವಿಟಿನ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ಯಾರು, FW ಟೈಲರ್ ಅಂತ. ಅದಕ್ಕೋಸ್ಕರ ಅದು ಏನಾಗಿದೆ, ಸೈಂಟಿಫಿಕ್ ಬೇಸ್ಡ್ ಥಿಯರಿ ಆಗಿದೆ ಅಲ್ವಾ. ಅದಕ್ಕೋಸ್ಕರ ಅವ್ರನ್ನ ಏನಂತ ಕರಿತಾ ಇದ್ದೀವಿ, ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಸೆಕೆಂಡ್ ಕ್ವೆಶನಿಗೆ ಹೋಗೋಣ ಇಲ್ಲಿ. ಸೊ ಸೆಕೆಂಡ್ ಕ್ವೆಶನ್ ನಾನೇನು ಮೆನ್ಷನ್ ಮಾಡಿದ್ದೀನಿ ಅಂತ ಅಂದರೆ ಪ್ಲ್ಯಾನಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲ್ಯಾನಿಂಗ್ ಈಸ್ ಪ್ರೈಮರಿಲಿ ಕನ್ಸರ್ನ್ ವಿತ್ ಅಂತ. ಸೊ ಪ್ಲ್ಯಾನಿಂಗು ಪ್ರೈಮರಿಲಿ ಯಾವುದನ್ನು ಕನ್ಸರ್ನ್ ಮಾಡ್ತಾ ಇದೆ ಅಂತ. ಸೊ ಫ್ಯೂಚರ್ ಆ್ಯಕ್ಷನ್ಸ್ ಇರುತ್ತೋ ಅಥವಾ ಪಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಂದರೆ ಏನು, ಆಲ್ರೆಡಿ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಏನು ಆ್ಯಕ್ಷನ್ಸ್ನ ತೊಗೊಂಡಿದ್ದಾರೆ ಅಲ್ವಾ, ಅದನ್ನು ಫೋಕಸ್ ಮಾಡ್ತಾ ಇದೆಯೋ, ಅಥವಾ ಎಂಪ್ಲಾಯಿ ಗ್ರಿವಾನ್ಸಸ್, ಸೊ ಎಂಪ್ಲಾಯಿ ಪ್ರಾಬ್ಲಮ್ಸ್ ಏನಿದೆ ಆ ಒಂದು ಸ್ಟ್ರಸ್ ಅದನ್ನು ಫೋಕಸ್ ಮಾಡ್ತಾ ಇದೆಯೋ, ಅಥವಾ ರಿಕ್ರೂಟ್ಮೆಂಟ್ನ ಫೋಕಸ್ ಮಾಡ್ತಾ ಇದೆಯೋ ಅಂತ ಕ್ವೆಶನ್ ಇದೆ ಅಲ್ವಾ. ಸೊ ಅದರಲ್ಲಿ ಪ್ಲಾನಿಂಗ್ ಅಂತ ಅಂದರೆ ಏನು, ಪ್ಲಾನಿಂಗ್ ಅಂತ ಅಂದ್ರೇ ಮೋಸ್ಟ್ ಕಾಮನ್ ಆಗಿ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡೋವಂಥದ್ದಲ್ವಾ, ಫ್ಯೂಚರ್ ಆ್ಯಕ್ಷನ್ಸ್ ಬಗ್ಗೆ ಪ್ಲ್ಯಾನ್ ಮಾಡೋದು. ಸೊ ಫ್ಯೂಚರ್ ಆ್ಯಕ್ಷನ್ಸ್ ಬಗ್ಗೆ ಪ್ಲ್ಯಾನ್ ಮಾಡಿ ಬಿಸ್ನೆಸ್ ಆರ್ಗನೈಸೇಷನ್ನ ಏನು ಮಾಡ್ತಾ ಹೋಗೋದು, ಡೆವಲಪ್ ಮಾಡ್ತಾ ಹೋಗೋದು ಅಂತ. ಸೊ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಪ್ಲ್ಯಾನಿಂಗ್ ಅಂತ ಅಂದ್ರೇ ಫ್ಯೂಚರ್ ಆ್ಯಕ್ಷನ್ ಅಂತ. ಅದಕ್ಕೋಸ್ಕರ ಅದರಲ್ಲಿ ಏನಿರುತ್ತೆ ಅಂತ ಅಂದರೆ ಡಿಸೈಡಿಂಗ್ ದ ಆಬ್ಜೆಕ್ಟಿವ್ಸ್ ಮತ್ತು ಡಿಟರ್ಮೈನಿಂಗ್ ದ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ಯಾವ ಥರ ಆಬ್ಜೆಕ್ಟಿವ್ಸು ಮತ್ತು ಯಾವ ಥರ ಆ್ಯಕ್ಷನ್ನ ತೊಗೋಬೇಕು ಫ್ಯೂಚರ್ ಆ್ಯಕ್ಟಿವಿಟೀಸ್ಗೆ ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ಗೆ ಅನ್ನೋದನ್ನ ಎಲ್ಲಿ ಮೆನ್ಷನ್ ಮಾಡಿರ್ತೀವಿ, ಪ್ಲ್ಯಾನಿಂಗಲ್ಲಿ ಮೆನ್ಷನ್ ಮಾಡ್ತಿರ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ, ಥರ್ಡ್ ಕ್ವೆಶನ್. ಸೊ ಥರ್ಡ್ ಕ್ವೆಶನ್ ನಾನೇನು ಮೆನ್ಷನ್ ಮಾಡಿದ್ದೀನಿ ಅಂತ ಅಂದರೆ, ವಿಚ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಎನ್ಶೂರ್ಸ್ ದಟ್ ವರ್ಕ್ ಈಸ್ ಕ್ಯಾರಿಡ್ ಔಟ್ ಅಕಾರ್ಡಿಂಗ್ ಟು ಪ್ಲ್ಯಾನ್ ಅಂತ. ಸೊ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್, ಅದರಲ್ಲಿ ತುಂಬ ಡಿಫರೆಂಟ್ ಫಂಕ್ಷನ್ಸ್ ಇದೆ ಅಲ್ವಾ. ಸ್ಟಾಫಿಂಗ್ ಬರುತ್ತೆ, ಕಂಟ್ರೋಲಿಂಗ್ ಬರುತ್ತೆ, ಆರ್ಗನೈಸಿಂಗ್ ಬರುತ್ತೆ, ಡೈರೆಕ್ಟಿಂಗ್ ಬರುತ್ತೆ, ಸೊ ಇದೆಲ್ಲ ರಿಕ್ರೂಟಿಂಗ್ ಬರುತ್ತೆ. ಸೊ ಇದೆಲ್ಲದೂ ಕೂಡ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಬಗ್ಗೆನೂ ಕೂಡ. ಸೊ ಇದರಲ್ಲಿ ಯಾವ ಒಂದು ಫಂಕ್ಷನ್ ಏನು ಮಾಡ್ತಾ ಇರತ್ತೆ, ಅಕಾರ್ಡಿಂಗ್ ಟು ಪ್ಲ್ಯಾನ್ ವರ್ಕ್ ಆಗ್ತಾ ಇರತ್ತೆ ಅಂತ. ವಿಚ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಎನ್ಶೂರ್ಸ್ ದ್ಯಾಟ್ ವರ್ಕ್ ಈಸ್ ಕ್ಯಾರಿಡ್ ಔಟ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಸೊ ಪ್ಲ್ಯಾನ್ ಮಾಡಿರೋ ಥರ ಎಲ್ಲ ವರ್ಕ್ಗಳು ನಡೀತಾ ಇದೆ ಅಂತ ಎನ್ಶೋರ್ ಮಾಡ್ಕೊಳ್ಳೋ ಅಂಥ ಫಂಕ್ಷನ್ ಯಾವುದು. ಸೊ ಯಾವ ಒಂದು ಫಂಕ್ಷನಿಂದ ಏನು ಮಾಡ್ಬೋದು ನಾವು. ಸೊ ಆಲ್ರೆಡಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಲ್ವ, ಫ್ಯೂಚರ್ ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ಥರ ಅಕಾರ್ಡಿಂಗ್ ಟು ಪ್ಲ್ಯಾನ್ ಎಲ್ಲದೂ ನಡೀತಾ ಇದೆಯಲ್ವ. ಸೊ ಪ್ಲ್ಯಾನ್ ಮಾಡಿದ ತಕ್ಷಣ ವರ್ಕ್ ಕಂಪ್ಲೀಟ್ ಆಗೋದಿಲ್ಲ, ಅದೇನಾಗಿರಬೇಕು, ಆ್ಯಕ್ಷನಿಗೆ ಬರಬೇಕಲ್ವ. ಸೊ ವರ್ಕಿಂಗಿಗೆ ಬರಬೇಕು. ಸೊ ಆ ವರ್ಕಿಂಗ್ ಮಾಡಿರುವಂಥ ಪ್ಲ್ಯಾನು ವರ್ಕಿಂಗಲ್ಲಿ ಇದೆಯೋ ಇಲ್ವೋ, ಪ್ರಾಪರಾಗಿ ಯೂಸ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡೋ ಅಂಥ ಒಂದು ಫಂಕ್ಷನ್ ಯಾವುದು, ಮ್ಯಾನೇಜ್ಮೆಂಟ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದೀನಿ. ಸ್ಟಾಫಿಂಗ್ ಅಂತ ಅಂದರೆ ಏನು, ರಿಕ್ರೂಟ್ಮೆಂಟ್ ಅಲ್ವಾ. ಸೊ ಎಂಪ್ಲಾಯೀಸ್ನ ಏನು ಮಾಡ್ತಾರೆ, ಅವರು ರಿಕ್ರೂಟ್ ಮಾಡ್ತಾ ಹೋಗ್ತಾರೆ. ಕಂಟ್ರೋಲಿಂಗ್ ಅಂತ ಅಂದರೆ ಏನು, ಕಂಟ್ರೋಲಿಂಗ್ ಅಂತ ಅಂದ್ರೇ ಒಂದು ಮಾಡಿರುವಂಥ ಪ್ಲ್ಯಾನ್ ಪ್ರಾಪರಾಗಿ ಮ್ಯಾನೇಜ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಎನ್ಶೂರ್ ಮಾಡ್ಕೊಳ್ಳೋದನ್ನ ಏನಂತ ಕರಿತೀವಿ, ಕಂಟ್ರೋಲಿಂಗ್ ಅಂತ ಕರಿತೀವಿ.
ಸೊ ಆಗ್ತಾ ಇರೋಂಥ ಕೋರ್ಸ್ ಆ್ಯಕ್ಷನ್ಗಳು, ಆಗ್ತಾ ಇರೋಂಥ ವರ್ಕಿಂಗ್ಸು ಅದೆಲ್ಲ ಪ್ರಾಪರಾಗಿ ಮ್ಯಾನೇಜ್ ಆಗ್ತಾ ಇದೆಯಾ ಇಲ್ವ ಅಂತ ನೋಡೋದೇ ಏನು ಕಂಟ್ರೋಲಿಂಗ್ ಅಂತ. ಸೊ ಆರ್ಗನೈಸಿಂಗ್ ಅಂತ ಅಂದರೆ ಏನು, ಯಾವುದಾದ್ರೂ ಒಂದು ಪ್ಲ್ಯಾನನ್ನು ಏನು ಮಾಡ್ತಾ ಹೋಗೋದು, ಆರ್ಗನೈಸ್ ಮಾಡ್ತಾ ಹೋಗೋದಲ್ವ. ಸೊ ಅದು ಡೈರೆಕ್ಟಿಂಗ್ ಅಂತ ಅಂದರೆ ಏನು, ಸೊ ಡೈರೆಕ್ಟ್ ಮಾಡೋದು. ಈಗ ಏನು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೆ, ಏನು ಎಂಪ್ಲಾಯೀಸ್ ಇರ್ತಾರೆ, ಸೊ ಅವ್ರಿಗೆ ಯಾವ ಥರ ವರ್ಕಿಂಗ್ ಪ್ರೊಸೀಜರ್ಸ್ನ ಏನು ಮಾಡ್ತಾ ಹೋಗೋದು, ಗೈಡ್ ಮಾಡ್ತಾ ಹೋಗೋದು ಅಂತ. ಸೊ ಅದನ್ನ ಏನಂತ ಕರಿತೀವಿ, ಡೈರೆಕ್ಟಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಕಂಟ್ರೋಲಿಂಗ್ ಇಸ್ ದ ಆನ್ಸರ್. ಸೊ ಅಕಾರ್ಡಿಂಗ್ ಟು ಪ್ಲಾನ್ ಆ್ಯಕ್ಷನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಎನ್ಶೂರ್ ಮಾಡೋದು ಯಾವುದು, ಕಂಟ್ರೋಲಿಂಗ್ ಅಂತ. ಸೊ ಕಂಟ್ರೋಲಿಂಗ್ ಮೆಷರ್ಸ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸು, ಯಾವ ಥರ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅನ್ನೋದನ್ನು ಏನು ಮಾಡುತ್ತೆ ಅಂತ ಅಂದರೆ ಮೆಷರ್ ಮಾಡ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 4. ಸೊ ಕ್ವೆಶನ್ ನಂಬರ್ 4 ಏನು ಕೇಳಿದ್ದೀನಿ ಅಂತ ಅಂದರೆ ಯುನಿಟಿ ಆಫ್ ಕಮಾಂಡ್ ಅಂತ ಅಂದರೆ ಏನು ಅಂತ ಕೇಳಿದ್ದೀನಿ ಅಲ್ವಾ. ಸೊ ಯುನಿಟಿ ಆಫ್ ಕಮಾಂಡ್ ಅಂತ ಅಂದರೆ ಏನು. ಸೊ ಯುನಿಟಿ ಆಫ್ ಕಮಾಂಡ್ ಮೀನ್ಸ್ ಒನ್ ಡಿಪಾರ್ಟ್ಮೆಂಟ್, ಒನ್ ಗೋಲ್, ಒನ್ ಸುಪೀರಿಯರ್ ಫಾರ್ ಒನ್ ಎಂಪ್ಲಾಯ್, ಒನ್ ಪಾಲಿಸಿ ಅಂತ. ಏನು ಯುನಿಟಿ ಆಫ್ ಕಮಾಂಡ್ ಅಂತ ಅಂದರೆ ಏನು. ಸೊ ಕಮಾಂಡ್ ಅಂತ ಅಂದ್ರೇ ಆರ್ಡರ್ನ ಪಾಸ್ ಮಾಡೋದಲ್ವ. ಕಮಾಂಡ್ ಅಂತ ಅಂದ್ರೇ ಆರ್ಡರ್ ಅಂತ. ಸೊ ಹಂಗಂತ ಅಂದರೆ ಯುನಿಟಿ ಆಫ್ ಕಮಾಂಡ್ ಅಂತ ಅಂದರೆ ಏನು, ಒನ್ ಸುಪೀರಿಯರ್ ಫಾರ್ ಒನ್ ಎಂಪ್ಲಾಯಿ ಅಂತ. ಸೊ ಅವ್ರೇನು ಮಾಡಬೇಕು, ಒಂದು ಸುಪೀರಿಯರ್ ಅಥಾರಿಟಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಲ್ವಾ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಎಲ್ಲ ಥರದ ಮ್ಯಾನೇಜ್ಮೆಂಟ್ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಸೊ ಸುಪೀರಿಯರ್ ಅಥಾರಿಟೀಸ್ ಏನಿರ್ತಾರೆ ಅವ್ರು ಏನು ಮಾಡಬೇಕು, ಕಮಾಂಡ್ ಮಾಡಬೇಕು. ಅವ್ರು ಯಾರನ್ನ ಕಮಾಂಡ್ ಮಾಡ್ತಾರೆ, ಸೊ ನೆಕ್ಸ್ಟ್ ಸಬಾರ್ಡಿನೇಟ್ಸ್ ಏನಿರ್ತಾರೆ ಅಲ್ವಾ ಅವರನ್ನು ಕಮಾಂಡ್ ಮಾಡ್ತಾ ಹೋಗಬೇಕು. ಸೊ ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತ ಅಂದರೆ ಹೆನ್ರಿ ಫೈಲ್. ಅರ್ಥ ಆಗ್ತಾ ಇದಲ್ವಾ. ಸೊ ಅದರಲ್ಲಿ ಏನು 14 ಪ್ರಿನ್ಸಿಪಲ್ ಆಫ್ ಫೈಲ್ಸ್ ಏನು ಬರುತ್ತೆ, ಸೊ ಅದರಲ್ಲಿ ಪ್ರಿನ್ಸಿಪಲ್ ಆಫ್ ಯುನಿಟಿ ಆಫ್ ಕಮಾಂಡ್ ಅಂತ ಕರಿತೀವಿ. ಅಂತ ಅಂದರೆ ಈಚ್ ಎಂಪ್ಲಾಯ್ ಶುಡ್ ರಿಸೀವ್ ದ ಆರ್ಡರ್ ಫ್ರಮ್ ದ ಓನ್ಲಿ ಒನ್ ಸುಪೀರಿಯರ್ ಅಂತ. ಸೊ ಎಲ್ಲ ಎಂಪ್ಲಾಯೀಸು ಕೂಡ ಒಂದು ಸುಪೀರಿಯರ್ ಅಥಾರಿಟೀಸ್ನ ಏನು ಮಾಡಬೇಕು, ಅವರು ಆರ್ಡರ್ನ ರಿಸೀವ್ ಮಾಡ್ತಾ ಹೋಗಬೇಕು. ಇವಾಗ ವರ್ಕ್ ಮಾಡೋಕ್ಕೆ ಇರೋದು ಒಬ್ಬರೇ ಎಂಪ್ಲಾಯಿ, ಆರ್ಡರ್ನ ಪಾಸ್ ಮಾಡ್ತಾ ಇರೋದು ಮೆಜಾರಿಟಿ, ತುಂಬ ಜನ ಇದ್ದಾರೆ ಅಂತ ಅಂದರೆ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡು ವರ್ಕ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಏನಾಗುತ್ತೆ, ಎಂಪ್ಲಾಯೀಸಿಗೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನು ಪ್ರಿನ್ಸಿಪಲ್ನ ಕೊಟ್ಟಿದ್ದಾರೆ ಅಂತ ಅಂದರೆ ಯುನಿಟಿ ಆಫ್ ಕಮಾಂಡ್ ಅಂತ. ಒಬ್ಬರು ಎಂಪ್ಲಾಯಿಗೆ ಒಬ್ಬರು ಏನು ಮಾಡಬೇಕು, ಅಲ್ಲಿ ಸುಪೀರಿಯರ್ ಆಗಿರಬೇಕು. ಅವ್ರು ಏನು ಮಾಡಬೇಕು, ಆರ್ಡರ್ನ ಪಾಸ್ ಮಾಡಬೇಕು. ಹಿ ಶುಡ್ ಗೈಡ್ ದ ಎಂಪ್ಲಾಯಿ ಅಂತ. ಸೊ ಇದನ್ನು ನಾವೇನು ಕರೆದಿದ್ದೀವಿ, ಯುನಿಟಿ ಆಫ್ ಕಮಾಂಡ್ ಅಂತ ಕರೆದಿದ್ದೀವಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಸೊ ಫಿಫ್ತ್ ಕ್ವೆಶನಲ್ಲಿ ಏನಿದೆ, ಕ್ವೆಶನಲ್ಲಿ ವಿಚ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರಾಟಜಿಕ್ ಡಿಸಿಷನ್ ಅಂತ. ಸೊ ಇಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಾನು ಆಲ್ರೆಡಿ ಹೇಳಿದೆ, ಹಿಂದಿನ ಸ್ಲೈಡಲ್ಲೂ ಕೂಡ ನಾನು ಹೇಳಿದೆ ಅಲ್ವಾ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ. ಸೊ ಡಿಫರೆಂಟ್ 3 ಲೆವೆಲ್ ಇರುತ್ತೆ, ಡಿಫರೆಂಟ್ ಲೆವೆಲ್ಸ್ ಇದೆ ಅದರಲ್ಲಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತ ಅಂದರೆ ಸ್ಟ್ರಾಟಜಿಕ್ ಡಿಸಿಷನ್ಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸ್ಟ್ರಾಟಜಿಕ್ ಡಿಸಿಷನ್ ಆಗಿರಲಿ ಅಥವಾ ಡಿಸಿಷನ್ ಮೇಕಿಂಗ್ ಆಗಿರಲಿ, ಅದು ಯಾವಾಗಲೂ ಕೂಡ ಯಾರ ಅಂಡರಲ್ಲಿರುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿರುತ್ತೆ. ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಸೊ ಓನರ್ ಆಫ್ ದ ಮ್ಯಾನೇಜ್ಮೆಂಟ್ ಇರ್ತಾರೆ ಅಲ್ವಾ, ಬಿಸ್ನೆಸ್ ಆರ್ಗನೈಸೇಷನ್ ಇರ್ತಾರೆ, ಸೊ ನೆಕ್ಸ್ಟು ಡೈರೆಕ್ಟರ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಯಾವ ಮ್ಯಾನೇಜ್ಮೆಂಟಲ್ಲಿ ಬರ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬರ್ತಾರೆ. ಸೊ ಅವರ ವರ್ಕ್ ಏನು ಅಂತ ಅಂದರೆ ಡಿಸಿಷನ್ ಮೇಕಿಂಗ್, ಸ್ಟ್ರಾಟಜಿಕ್ ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಟು ದ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್, ಪ್ರೋಗ್ರೆಸ್ ಆಫ್ ದ ಆರ್ಗನೈಸೇಷನ್ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಡಿಸಿಷನ್ನ ತೊಗೊಳ್ತಾ ಹೋಗ್ತಾರೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರದ್ದು ವರ್ಕ್ ಏನಾಗಿರುತ್ತೆ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ಪಾಲಿಸೀಸ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಸೊ ಸೆಟ್ ದ ಗೋಲ್ ಅಂತ ಅಂದರೆ ಬಿಸ್ನೆಸ್ ಆರ್ಗನೈಸೇಷನ್ ಒಂದು ಆಬ್ಜೆಕ್ಟಿವ್ನ ಏನು ಮಾಡ್ತಾ ಹೋಗ್ತಾರೆ, ಸೆಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಡಿಸಿಷನ್, ಸೊ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅಂತ ಕರಿತೀವಿ ಅಲ್ವಾ. ಶಾರ್ಟ್ ಟರ್ಮ್ ಅಂತ ಅಂದರೆ ಡೇ ಟು ಡೇ ಆಪರೇಷನ್ಗೆ ಪ್ಲ್ಯಾನ್ ಮಾಡ್ತಾ ಹೋಗೋದು. ಸೊ ಲಾಂಗ್ ಟರ್ಮ್ ಅಂತ ಅಂದರೆ ಎಂಟೈರ್ ಥ್ರೂ ಔಟ್ ದ ಇಯರ್ ಆಗಿರ್ಬೋದು, ಅಥವಾ 5 years ಟರ್ಮ್ಗೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಒಂದು ಡಿಸಿಷನ್ ತೊಗೊಳ್ಳೋದು, ಪ್ಲ್ಯಾನ್ನ ಮಾಡೋದು, ಅದೆಲ್ಲದು ಕೂಡ ಯಾರ ಅಂಡರಲ್ಲಿ ಬರುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಈ ಕ್ವೆಶನ್ ಏನು ಅನಲೈಸ್ ಮಾಡಿದ್ದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಮೋಟಿವೇಶನ್ ಬಗ್ಗೆ ಇದೆ. ಸೊ ಮೋಟಿವೇಶನ್ ಮೇನ್ಲಿ ಹೆಲ್ಪ್ಸ್ ಟು ಅಂತ ಕೇಳಿದ್ದೀನಿ. ಅಂದರೆ ಮೋಟಿವೇಶನ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಕ್ವೆಶನ್ ಅಲ್ವಾ. ಸೊ ರೆಡ್ಯೂಸ್ ದ ಪ್ಲ್ಯಾನಿಂಗ್, ಇನ್ಕ್ರೀಸ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್, ಅವಾಯ್ಡ್ ಕಮ್ಯುನಿಕೇಷನ್,
ಡಿಕ್ರೀಸ್ ಪ್ರೊಡಕ್ಟಿವಿಟಿ ಅಂತ ಮೆನ್ಷನ್ ಮಾಡಿದೆ. ಸೊ ಇಲ್ಲಿ ಮೋಟಿವೇಶನ್ ಅಂತ ಅಂದರೆ ಅದು ಪಾಸಿಟಿವ್ ಥಿಂಗ್ ಅಲ್ವಾ, ಪಾಸಿಟಿವ್ ಟರ್ಮ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ವಾ. ಸೊ ಪಾಸಿಟಿವ್ ಟರ್ಮ್ ನಮ್ಮ ಕ್ವೆಶನ್ನಲ್ಲಿ ಇದೆ ಅಂತ ಅಂದರೆ ಆನ್ಸರಲ್ಲೂ ಕೂಡ ಯಾವುದಿರಬೇಕು, ಪಾಸಿಟಿವ್ ಟರ್ಮೇ ಇರಬೇಕು. ಸೊ ರೆಡ್ಯೂಸ್ ಅಂತ ಅಂದರೆ ನೆಗೆಟಿವಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಅವಾಯ್ಡ್ ಅಂತ ಅಂದರೆ ಅದು ಕೂಡ ನೆಗೆಟಿವಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಡಿಕ್ರೀಸ್ ಅಂತ ಅಂದರೆ ಅದು ಕೂಡ ಏನಾಗ್ತಾ ಇದೆ, ನೆಗೆಟಿವಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸಮ್ ಟೈಮ್ ನಾವು ಹೇಳ್ತೀವಿ ಸ್ಮಾರ್ಟ್ ವರ್ಕು ತುಂಬ ಇಂಪಾರ್ಟೆಂಟ್ ಅಂತ, ಸ್ಮಾರ್ಟ್ ಥಿಂಕಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀವಿ. ಸೊ ಯಾವಾಗಲೂ ನಾವೇನು ಮಾಡಬೇಕು ಅಂತ ಅಂದರೆ ಸ್ಮಾರ್ಟ್ ಥಿಂಕಿಂಗ್ಗೆ ಪ್ರಿಫರೆನ್ಸ್ ಕೊಡಬೇಕು. ಸೊ ನಮಗೆ ಗೊತ್ತಾಗ್ತಾ ಇದೆ ಕ್ವೆಶನ್ ಯಾವ ಥರ ಇದೆ, ಕೊಟ್ಟಿರೋ ಆಪ್ಷನ್ಸ್ ಯಾವ ಥರ ಇದೆ ಅಂತ ಅಂದರೆ ಫ್ಯೂ ಸೆಕೆಂಡ್ ಅದನ್ನ ಅನಲೈಸ್ ಮಾಡಿದ್ರು ಸಮ್ಟೈಮ್ಸ್ ನಮಗೆ ಆನ್ಸರ್ ನಾವು ಓದಿಲ್ಲದೆ ಇರೋ ಟಾಪಿಕ್ ಬಂದಿದೆ ಅಂತಂದ್ರು ಸಮ್ಟೈಮ್ ಗೆಸ್ ಮಾಡೋದ್ರಿಂದ ಕೂಡ ಏನು ಮಾಡ್ಬೋದು, ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದಲ್ವಾ. ಸೊ ಕ್ವೆಶನ್ನಲ್ಲಿ ಪಾಸಿಟಿವಿಟಿ ಇದೆ ಅಂತ ಅಂದರೆ ಆನ್ಸರಲ್ಲೂ ಕೂಡ ಏನು ಮಾಡಬೇಕು, ನಮ್ಮ ಆನ್ಸರಲ್ಲೂ ಕೂಡ ಏನಿರಬೇಕು, ಪಾಸಿಟಿವಿಟಿ ಇರಬೇಕು ಅಂತ. ಸೊ ಈ ಕ್ವೆಶನ್ಗೆ ಅನಲೈಸಿಂಗ್ ಬೇಸ್ಡಲ್ಲಿ ಏನು ಮಾಡ್ತಾ ಹೋಗ್ಬಿಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಇನ್ಕ್ರೀಸ್ ಎಂಪ್ಲಾಯ್ ಪರ್ಫಾರ್ಮೆನ್ಸ್. ಸೊ ಮೋಟಿವೇಟ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೆಟರ್ ಪರ್ಫಾರ್ಮೆನ್ಸ್ನ ಏನು ಮಾಡ್ಬೋದು, ನಾವು ಮೋಟಿವೇಶನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಅಂತ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ರೆಫರ್ಸ್ ಟು ಅಂತ. ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಅಂದರೆ ಏನು, ಅದರ ಅರ್ಥ ಏನು ಅಂತ ಕ್ವೆಶನ್ನ ರೈಸ್ ಮಾಡಿದ್ದೀನಿ ಅಲ್ವಾ. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಅಂದರೆ ಆಪ್ಷನ್ ಎ ನಂಬರ್ ಆಫ್ ಡಿಪಾರ್ಟ್ಮೆಂಟ್, ಆಪ್ಷನ್ ಬಿ ನಂಬರ್ ಆಫ್ ಸಬಾರ್ಡಿನೇಟ್ಸ್ ಅಂಡರ್ ಎ ಮ್ಯಾನೇಜರ್, ಸೈಜ್ ಆಫ್ ಆಫೀಸ್ ಆ್ಯಂಡ್ ಎಂಪ್ಲಾಯಿ ಸ್ಯಾಲರಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಅಂದರೆ ಏನು, ನಂಬರ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಆಗೋಕ್ಕೆ ಸಾಧ್ಯನೇ ಇಲ್ಲ, ಸೈಜ್ ಆಫ್ ಆಫೀಸ್ ಅಂತೂ ಈ ಅಂಡರಲ್ಲಿ ಬರೋದೇ ಇಲ್ಲ, ಎಂಪ್ಲಾಯಿ ಸ್ಯಾಲರಿನ ಎಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಸೊ ಮೋಸ್ಟ್ ಕಾಮನ್ ಆಗಿ ಆನ್ಸರ್ ಏನಾಗಿರುತ್ತೆ, ನಂಬರ್ ಆಫ್ ಸಬಾರ್ಡಿನೇಟ್ಸ್ ಅಂಡರ್ ಎ ಮ್ಯಾನೇಜರ್. ಸೊ ಕಂಟ್ರೋಲ್ ಅನ್ನೋ ವರ್ಡೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಮ್ಯಾನೇಜರ್ ಅಂಡರಲ್ಲಿ ಬರುವಂಥ ಸಬಾರ್ಡಿನೇಟ್ಸ್ ಅದು ಅಂತ. ಸೊ ಯಾರು ಕಂಟ್ರೋಲ್ ಮಾಡ್ತಾರೆ ಇಲ್ಲಿ, ಮ್ಯಾನೇಜರ್ ಕಂಟ್ರೋಲ್ ಮಾಡೋರಾಗಿರ್ತಾರೆ ಅಲ್ವಾ, ಅವ್ರ ಅಂಡರಲ್ಲಿ ಬರೋರು ಯಾರಾಗಿರ್ತಾರೆ, ಸಬಾರ್ಡಿನೇಟ್ಸ್ ಆಗಿರ್ತಾರೆ. ಸೊ ಮೋಸ್ಟ್ ಕಾಮನ್ ಆಗಿ ಆನ್ಸರ್ ಏನು, ನಂಬರ್ ಆಫ್ ಸಬಾರ್ಡಿನೇಟ್ಸ್ ಅಂಡರ್ ಎ ಮ್ಯಾನೇಜರ್ ಅಂತ. ಸೊ ಹೌ ಮೆನಿ ಎಂಪ್ಲಾಯೀಸ್ನ ಅವರು ಕಂಟ್ರೋಲ್ ಮಾಡ್ತಾರೆ, ಸೂಪರ್ವೈಸ್ ಮಾಡ್ತಾರೆ ಒಂದು ಮ್ಯಾನೇಜರ್ ಅಲ್ವಾ, ಅದನ್ನು ಏನಂತ ಕರಿತೀವಿ, ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇನ್ವಾಲ್ವ್ಸ್ ಅಸೈನಿಂಗ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಇಲ್ಲಿ ಮತ್ತೆ ನಾನು ಕೇಳಿರೋದು ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಯಾಕೆ ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ನಾನು ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಬೇಸಲ್ಲೇ ನಾನು ಇಲ್ಲಿ ಏನು ಮಾಡಿದ್ದೀನಿ, ಕ್ವೆಶನ್ನ ಫ್ರೇಮ್ ಮಾಡ್ತಾ ಹೋಗಿದ್ದೀನಿ. ಸೊ ಇಲ್ಲಿ ಅಸೈನಿಂಗ್ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್. ಸೊ ಡ್ಯೂಟೀಸು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ವಾ, ಯಾವ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕವರ್ ಆಗ್ತಾ ಹೋಗುತ್ತೆ ಅಂತ. ಸೊ ಪ್ಲ್ಯಾನಿಂಗಲ್ಲಿ ಕವರ್ ಆಗುತ್ತಾ, ಆರ್ಗನೈಸಿಂಗಲ್ಲಿ ಕವರ್ ಆಗುತ್ತಾ, ಕಂಟ್ರೋಲಿಂಗ್ ಅಂಡರಲ್ಲಿ ಬರುತ್ತಾ, ಮೋಟಿವೇಶನ್ ಅಂಡರಲ್ಲಿ ಬರುತ್ತಾ. ಪ್ಲ್ಯಾನಿಂಗ್ ಅಂತ ಅಂದರೆ ಏನು, ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ಪ್ಲ್ಯಾನ್ ಮಾಡೋವಂಥದ್ದಲ್ವಾ. ಕಂಟ್ರೋಲಿಂಗ್ ಅಂತ ಅಂದರೆ ಏನು, ಒಂದು ಮ್ಯಾನೇಜರ್ ಸಬಾರ್ಡಿನೇಟ್ಸ್ನ ಕಂಟ್ರೋಲ್ ಮಾಡ್ತಾ ಹೋಗೋದು. ಮೋಟಿವೇಶನ್ ಅಂತ ಅಂದರೆ ಏನು, ಅವರಿಗೆ ಮೋಟಿವೇಶನ್ ಕೊಟ್ಟು ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುವಂಥದ್ದು. ಅರ್ಥ ಆಯಿತು. ಹಾಗಿದ್ರೆ ಇಲ್ಲಿ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಾದರೂ ಬರುತ್ತಾ, ಪ್ಲ್ಯಾನಿಂಗಲ್ಲಿ ಬರುತ್ತಾ, ಕಂಟ್ರೋಲಿಂಗಲ್ಲಿ ಬರುತ್ತಾ, ಮೋಟಿವೇಶನಲ್ಲಿ ಬರುತ್ತಾ, ಬರೋದಿಲ್ಲ. ಸೊ ಇದೆಲ್ಲದು ಯಾರ ಅಂಡರಲ್ಲಿ ಬರುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತೆ, ಪ್ಲ್ಯಾನಿಂಗ್ ಆಗಲಿ, ಕಂಟ್ರೋಲಿಂಗ್ ಆಗಲಿ, ಮೋಟಿವೇಶನ್ ಆಗಲಿ. ಸೊ ಆರ್ಗನೈಸಿಂಗ್ ಇವಾಗ ಆರ್ಗನೈಸ್ ಮಾಡೋದು ಅಂತ ಅಂದರೆ ಏನು, ಸೊ ಅಲ್ಲಿರುವಂಥ ಎಂಪ್ಲಾಯೀಸಿಗೆ ಡ್ಯೂಟೀಸು ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಅಸೈನ್ ಮಾಡ್ತಾ ಹೋಗೋದು. ಅಸೈನ್ ಮಾಡೋದಂತ ಅಂದರೆ ಅಲಾಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಅಂಡರಲ್ಲಿ ಯಾರೋ ಎಂಪ್ಲಾಯೀಸ್ ಇದ್ದಾರೆ, ಅವ್ರು ಏನು ವರ್ಕ್ ಮಾಡಬೇಕು ಅನ್ನೋದನ್ನ ಏನು ಮಾಡಬೇಕು, ನಾನು ಅಲಾಟ್ ಮಾಡಿ ಕೊಡಬೇಕು. ಇಲ್ಲ ಅಂತ ಅಂದರೆ ಆ್ಯಸ್ ಎ ಎಂಪ್ಲಾಯ್ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅವ್ರ ರೋಲ್ ಏನು, ಯಾವ ವರ್ಕ್ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಆ್ಯಸ್ ಎ ಮ್ಯಾನೇಜರ್ ಏನು ಮಾಡಬೇಕು, ಆ್ಯಸ್ ಎ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಅವರು ಒಂದು ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ರಿಕ್ರೂಟಿಂಗ್ ಆಗಿದೆ ಅಂತ ಅಂದರೆ, ಸೊ ಅವರಿಗೆ ಬೇಕಾಗಿರುವಂಥ ಡ್ಯೂಟೀಸ್ ಏನು ವರ್ಕ್ ಮಾಡಬೇಕು, ಅದ್ರ ಜೊತೆಗೆ ಯಾವ್ಯಾವ ಜವಾಬ್ದಾರಿ ಇರುತ್ತೆ ಆ್ಯಸ್ ಎ ಎಂಪ್ಲಾಯ್ ಅನ್ನೋದನ್ನ ಅಸೈನ್ ಮಾಡ್ತಾ ಹೋಗುತ್ತೆ. ಸೊ ಅದೆಲ್ಲಿ ಬರುತ್ತೆ, ಯಾವ ಅಂಡರಲ್ಲಿ ಬರುತ್ತೆ ಅಂತ ಅಂದರೆ ಆರ್ಗನೈಸಿಂಗ್ ಅಂಡರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ 9th one, ಮ್ಯಾನೇಜ್ಮೆಂಟ್ ಈಸ್ ಬೋತ್ ಎ ಸೈನ್ಸ್ ಆ್ಯಂಡ್ ಆ್ಯನ್ ಆರ್ಟ್ ಬಿಕಾಸ್ ಅಂತ ಕೇಳಿದ್ದೀನಿ. ಏನಕ್ಕೆ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಸೈನ್ಸ್ ಅಂತಲೂ ಕರಿತೀವಿ, ಆರ್ಟ್ ಅಂತಲೂ ಕರಿತೀವಿ, ಯಾಕೆ ಅಂತ. ಓನ್ಲಿ ಯೂಸಸ್ ಥೇರೀಸ್, ಇದರಲ್ಲಿ ಓನ್ಲಿ ಥೇರೀಸ್ ಇರುತ್ತೆ, ಇದರಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ ಇರುತ್ತೆ ಮತ್ತು ಸಿಸ್ಟಮ್ಯಾಟಿಕ್ ನಾಲೆಜ್ ಇರುತ್ತೆ.
ಅವಾಯ್ಡ್ ದ ಪ್ಲಾನಿಂಗನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅದನ್ನ ಸೈನ್ಸ್ ಅಂತಲೂ ಕರಿತೀವಿ, ಆರ್ಟ್ ಅಂತಲೂ ಕರಿತೀವಿ ಅಂತ ಹೇಳಿದ್ದೀನಿ. ಸೊ ಪ್ಯೂರ್ಲಿ ಟೆಕ್ನಿಕಲ್ ಆಗಿರುತ್ತೆ, ಇದರಲ್ಲಿ ಥೇರಿ ಏನೂ ಇರೋದಿಲ್ಲ, ಕಂಪ್ಲೀಟಾಗಿ ಟೆಕ್ನಿಕಲ್ ನಾಲೆಜ್ ಇರುತ್ತೆ ಅಂತ. ಸೊ ಪ್ಯೂರ್ಲಿ ಇದಕ್ಕೂ ಕೂಡ ಅನಲೈಸ್ ಮಾಡಿದ್ರೇ ಆನ್ಸರ್ ಸಿಗುತ್ತೆ ನಮಗೆ. ಜಸ್ಟ್ ಥೇರೀಸ್ ಇದ್ರೆ ಅದನ್ನ ಸೈನ್ಸ್ ಅಂತ ಕರಿತೀವ? ಇಲ್ಲ, ಅದೆಲ್ಲಿ ಹೋಗುತ್ತೆ, ಆರ್ಟ್ ಹೋಗುತ್ತೆ ಅಲ್ವಾ. ಸೊ ಪ್ಲಾನಿಂಗನ್ನು ಅವಾಯ್ಡ್ ಮಾಡೋದು ಆ್ಯಸ್ ಎ ಮ್ಯಾನೇಜ್ಮೆಂಟ್ ವರ್ಕ್ ಆಗಿರುತ್ತಾ? ಇಲ್ಲ, ಪ್ರಿಪೇರಿಂಗ್ ಪ್ಲಾನಿಂಗ್, ಮೇಕಿಂಗ್ ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್ ಅದೇನಾಗಿರುತ್ತೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಅವಾರ್ಡ್ಸ್ ಅಂತ ನೆಗೆಟಿವ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ದಾರೆ ಅಂತ ಅಂದರೆ 100% ಅದೇನಕ್ಕೆ ಬರೋದಿಲ್ಲ, ಸೈನ್ಸು ಮತ್ತು ಆರ್ಟ್ ಅಂತ ಕರೆಯೋಕ್ಕೆ ಬರೋದೇ ಇಲ್ಲ. ಸೊ ಪ್ಯೂರ್ಲಿ ಟೆಕ್ನಿಕಲ್ ಅಂತ, ಸೊ ಸೈನ್ಸ್ ವಿಂಗಲ್ಲಿ ಬರುತ್ತೆ, ಆರ್ಟ್ ಕವರ್ ಆಗೋದಿಲ್ಲ. ಸೊ ಇಲ್ಲಿ ಸೂಟಬಲ್ ಆನ್ಸರ್ ಯಾವುದು ಅಂತ ಅಂದರೆ, ಒಂದು ಮ್ಯಾನೇಜ್ಮೆಂಟ್ ಅಂತ ಅಂದರೆ ಪ್ರಾಕ್ಟಿಕಲ್ ಸ್ಕಿಲ್ಲು ಇರಬೇಕು, ಸಿಸ್ಟಮ್ಯಾಟಿಕ್ ನಾಲೆಜು ಇರಬೇಕು. ಅದೆರಡೂ ಇರೋದ್ರಿಂದ, ಅದೆರಡೂ ಒಂದು ಮ್ಯಾನೇಜ್ಮೆಂಟಲ್ಲಿ ಅಪ್ಲೈ ಆಗೋದ್ರಿಂದ ಮ್ಯಾನೇಜ್ಮೆಂಟನ್ನು ನಾವೇನಂತ ಕರಿತೀವಿ, ಬೋತ್ ಆ್ಯಸ್ ಎ ಸೈನ್ಸ್ ಆ್ಯಂಡ್ ಆಲ್ಸೋ ಆ್ಯನ್ ಆರ್ಟ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವೆಶನ್, ದ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್ ಇಂಪ್ರೂವ್ಸ್ ಅಂತ. ಸೊ ಡಿವಿಷನ್ ಆಫ್ ವರ್ಕ್ ಏನನ್ನು ಇಂಪ್ರೂವ್ ಮಾಡುತ್ತೆ? ಆ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್ ಅನ್ನೋದಿದೆ ಅಲ್ವಾ, ಅದು ಏನನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇಲ್ಲಿ ಇಂಪ್ರೂವ್ಮೆಂಟ್ ಬಗ್ಗೆ ಕೇಳಿದ್ದೀವಿ, ಡೆವಲಪ್ಮೆಂಟ್ ಬಗ್ಗೆ ಅಥವಾ ಪ್ರೋಗ್ರೆಸ್ ಬಗ್ಗೆ ಕ್ವೆಶನ್ನ ಕೇಳಿದ್ದೀನಿ ಅಲ್ವಾ. ಕನ್ಫ್ಯೂಷನನ್ನು ಇನ್ಕ್ರೀಸ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ ಅಂತ ಅಂದರೆ ಅದು ರಾಂಗ್ ಅಂತ ಆಯಿತು. ಸೊ ಎಂಪ್ಲಾಯಿ ಟರ್ನ್ ಓವರ್ ಅಂದರೆ ಎಂಪ್ಲಾಯೀಸ್ನ ಆಚೆ ಈಚೆ ಮಾಡ್ತಾ ಇರೋದು, ಎಂಪ್ಲಾಯೀಸ್ನ ಚೇಂಜ್ ಮಾಡ್ತಾ ಇರೋದು, ಅವ್ರನ್ನ ಲಾಂಗ್ ಡ್ಯೂರೇಷನ್ ತನಕ ರಿಕ್ರೂಟ್ ಮಾಡ್ಕೊಳ್ದೇನೆ ಶಾರ್ಟ್ ಡ್ಯೂರೇಷನಲ್ಲಿ ಅವ್ರನ್ನ ಟರ್ಮಿನೇಟ್ ಮಾಡ್ತಾ ಇರೋದು. ಸೊ ಅದು ಬರುತ್ತಾ, ಅದನ್ನು ಇಂಪ್ರೂವ್ ಮಾಡುತ್ತಾ? 100% ಮಾಡೋದಿಲ್ಲ. ಸೊ ಕನ್ಫ್ಲಿಕ್ಟ್ ಅಂತ ಅಂದರೆ ಕ್ರೈಸಿಸ್, ಎಂಪ್ಲಾಯಿ ಮಧ್ಯೆ ಯಾವುದಾದ್ರೂ ಕ್ರೈಸಿಸ್ ಕ್ರಿಯೇಟ್ ಆಗುವಂಥದ್ದು, ಯಾವುದಾದ್ರೂ ಗಲಾಟೆಗಳು, ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಅದನ್ನು ಕನ್ಫ್ಲಿಕ್ಟ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ಡಿವಿಷನ್ ಆಫ್ ವರ್ಕ್ ಅಂತ ಅಂದರೆ ಏನನ್ನು ಇಂಪ್ರೂವ್ ಮಾಡುತ್ತೆ? ಸೊ ವರ್ಕನ್ನು ಅವ್ರು ಬೇಸ್ಡ್ ಆನ್ ದರ್ ಸ್ಪೆಷಲೈಸೇಷನ್ ಅಲ್ವಾ, ಅವರು ಯಾವುದರಲ್ಲಿ ಸ್ಪೆಷಲೈಸ್ಡ್ ಇರ್ತಾರೆ, ಯಾವುದರಲ್ಲಿ ಅವ್ರಿಗೆ ಹೈ ಸ್ಕಿಲ್ ಇರುತ್ತೆ, ಹೈ ನಾಲೆಜ್ ಇರುತ್ತೆ, ಆ ಬೇಸಲ್ಲಿ ವರ್ಕ್ನ ಅಲಾಟ್ ಮಾಡೋದನ್ನು ನಾವೇನಂತ ಕರಿತೀವಿ, ಡಿವಿಷನ್ ಆಫ್ ವರ್ಕ್ ಅಂತ ಕರಿತೀವಿ. ಸೊ ಅದರಿಂದ ಏನು ಇಂಪ್ರೂವ್ ಆಗುತ್ತೆ? ಎಫಿಷಿಯನ್ಸಿ ಮತ್ತು ಸ್ಪೆಷಲೈಸೇಷನ್ ಅಲ್ವಾ. ಸೊ ನಮಗೆ ಸ್ಪೆಷಲೈಸ್ಡ್ ಆಗಿರುವಂಥ ಏರಿಯಾದಲ್ಲಿ ನಮಗೆ ರಿಕ್ರೂಟ್ ಮಾಡಿದರೆ, ಆ ಒಂದು ಫೀಲ್ಡಲ್ಲಿ ನಾವು ರಿಕ್ರೂಟ್ ಆದರೆ ವರ್ಕ್ ಎಫಿಷಿಯನ್ಸಿ ಮತ್ತು ಔಟ್ಪುಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸ್ಪೆಷಲೈಸೇಷನ್ ಸ್ಕಿಲ್ ಆಲ್ರೆಡಿ ಇರುತ್ತೆ, ಅದು ಇನ್ನೂ ಕೂಡ ಏನಾಗ್ತಾ ಹೋಗುತ್ತೆ ಅಂತ ಅಂದರೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಹೈಯರ್ ಎಫಿಷಿಯನ್ಸಿ, ಹೈಯರ್ ಪ್ರೊಡಕ್ಟಿವಿಟಿ ಆಫ್ ದ ಔಟ್ಪುಟ್. ಸೊ ಟೋಟಲಿ ಐ ಹೋಪ್ ನಾನು ಇಲ್ಲಿ ತನಕ ಏನು 10 MCQನ ಅನಲೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಫೈನಲಿ ನಾನು ಕೇಳೋದಿಷ್ಟೇ, ಮೋಸ್ಟ್ ಕಾಮನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೇರೆ ಯಾವ ಟಾಪಿಕ್ ಬೇಕು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿ ಒನ್.